ಈ ವಿಡಿಯೋ ನೋಡೋ ದೇವ್ರುಗಳಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮಲ್ಲೇ ನೊಟ್ಟಿಕಂಡ್ರೆ ಹಾಗಾಗಿ ಮತ್ತೆ ಎಂತ ಮಾಡೋದು ಅಂತ ಹೇಳಿ ಅವ್ರಿಗೆ ಮಧ್ಯಾಹ್ನ 1 ಗಂಟೆ ಆಯ್ತು. ನಮ್ಮನೆಯವ್ರು ಫೋನ್ ಮಾಡಿ ಹೇಳಿದ್ರು ಊಟದ ಬಾಕ್ಸ್ ಎಲ್ಲ ತುಂಬಿಡು, ಊಟಕ್ಕೆ ತಗೋಗೋಣ ಅಂತ. ಓಕೆ, ಊಟದ ಬಾಕ್ಸ್ ಹಾಕ್ತಾ ಇದ್ದೀನಿ. ಇವತ್ತು ಊಟಕ್ಕೆ ಅಂತಲ್ಲ, ಬರೀ ಪುಳ್ಚಾರೆ. ನಾವು ಯಾವಾಗೂ ಚಿಕನು ಮೀನಾಗಲಿ ಮಾಡ್ತಿದ್ದೋ. ಎಂತಕ್ಕಂದ್ರೆ ಇವತ್ತು ಜನ ಬಂದವರಲ್ಲ, ಇಲ್ಲ ನಾವು ಚಿಕನ್ ತಿನ್ನಲ್ಲ, ಇವತ್ತು ಬೇರೆ ವಾರ ಅಂತ ಒಪ್ಪತ್ತು ಅಂದರು. ಮತ್ತೆ ಎಂತ ಮಾಡೋದು ಅಂತ ಹೇಳಿದೆ, ಒಂದು 5-6 ಬಗೆ ತರಕಾರಿ ಹಾಕಿದೆ, ಸಾರು ಮಾಡಿದೆ. ನಾವು ಸಾರಿಗೆಲ್ಲ ಬೇಳೆ ಗಿಳೆ ಅಂತ ಹಾಕಲ್ಲ, ಅದು ನಮ್ಮ ಮಲೆನಾಡು ಕಡೆ ಎಲ್ಲ ಬೇಳೆ ತಿಂದರೆ ಆಗಲ್ಲ, ಗ್ಯಾಸ್ಟ್ರಿಕ್ಕು, ಹಂಗಾಗಿ ಬೇಳೆ ಹಾಕಲ್ಲ, ಕಾಯಿನೇ ಹಾಕೋದು. ಕಾಯಿ ಒಂದಲ್ಲ ಅಂತ 2 ಬೇಕಾದ್ರೆ ಹಾಕ್ತೀವಿ, ಕಾಯಿ ತಿಂತೀವಿ ಹೊರತು ಬೇಳೆ ತಿನ್ನಲ್ಲ. ನಂಗಂತೂ ಯಾರಿಗಾತದ ಏನೋ ಗೊತ್ತಿಲ್ಲ, ನಾನಂತೂ ಒಂದು ಅರ್ಧ kg ಬೇಳೆ ತಗೊಬಂದ್ರೆ ಅದನ್ನು ಒಂದು 6-7 ತಿಂಗಳು ಮಾಡ್ತೀನಿ. ಹಾಗೆ ನುಗ್ಗೆಕಾಯಿ ತರಕಾರಿ ಎಲ್ಲ ಹಾಕಿ ಸಾರು ಮಾಡಿದ್ದೆ. ಆಮೇಲೆ ಅವರೆಕಾಳು ತೊಗೊಬಂದಿದ್ದೆ ಮೊನ್ನೆ ಸಂತಿಲಿ, ಹಾಗಾಗಿ ಅದೊಂಚೂರು ಪಲ್ಯ ಮಾಡಿದ್ದೆ. ಬರೀ ತರಕಾರಿ ಸಾರಲ್ಲಿ ಊಟ ಮಾಡೋದಂದರೆ ಬರೀ ರಾಗ್ಲೆ ಮರ. ಅದು ಈ ಮಳೆಗಾಲದಲ್ಲಿ ಬೇರೆ ಈ ಥಂಡಿಗೆ ಇದಕ್ಕೆಲ್ಲ ಸ್ವಲ್ಪ ಖಾರ ಉಪ್ಪು ಹುಳಿ ಇದ್ದವು ಆದರೆ ತಿನ್ಬೋದು, ಹೋಲ್ಸ್ಕಿಲ್ಸು. ಎಂತಕ್ಕೋ ಜನ ಬಂದರಲ್ಲಿ ನಮ್ಮದು ವಾರ ಒಪ್ಪತ್ತೋನಕ್ಕಾಗಿ ಇವತ್ತು ನಾನು ಇದು ಮಾಡ್ಬೇಕಾತ್ ನೋಡಿ. ಅಷ್ಟೊತ್ತಿಗೆ ಬಾಕ್ಸ್ ಎಲ್ಲ ತುಂಬ ತಕ್ಷಣ ನಮ್ಮನೆಯವ್ರು ಕೇಳಿದೆ, ನೀವೆಂತ ಅಲ್ಲೇ ಊಟ ಮಾಡ್ತೀರಾ ಇಲ್ಲೇ ಊಟ ಮಾಡ್ತೀರಾ ಅಂತ. ಇಲ್ಲ, ನಾನು ಇಲ್ಲಿಗೆ ಬರೋದಿಲ್ಲ, ಮತ್ತು ಅಲ್ಲೂ ಅನ್ನ ಏನಾರು ಇದ್ದರೂ ಅಲ್ಲೇ ಊಟ ಮಾಡ್ತೀನಿ ಅಂದರು. ಸರಿ ಅಂತ ಹೇಳಿದೆ, ಮತ್ತೆ ಹೊರಟಿದ್ದೆ. ದೇವ್ರದಾಯಿಂದ ಇವತ್ತೊಂದು ಸ್ವಲ್ಪ ಹೊಳು ಇತ್ತು ಮರ, ಮಳೆ ಏನೋ ಅಷ್ಟೊಂದು ಇರಲ್ಲ, ಹಾಗಾಗಿ ನಟ್ಟಿ ಎಲ್ಲ ಸರಾಗ ಆಯ್ತು. ನಮಗೇನು ಗದ್ದೆ ಅಂತ ಹೆಚ್ಚಿಲ್ರಿ, ಸ್ವಲ್ಪನೇ ಇರೋದು. ಆದರೂ ಅದನ್ನಾರು ಮಾಡ್ಬೇಕಲ್ಲ, ಊಟ ಮಾಡೋಕ್ಕಾರು ಮಾಡ್ಬೇಕಲ್ಲ ಅಂತ ಹೇಳಿ ಮಾಡೋದು. ಮತ್ತೆ ಅಂಥದ್ದು ಮನೆಗೆಲ್ಲ ಬೀಗ ಹಾಕಿ ಹಂಗಾರೆ ನಾನೊಬ್ಬ ತಿನ್ನಡಿರಿ ಅಂದೆ. ಒಂದಷ್ಟು ನಮ್ಮ ಮನೆಯವ್ರದೊಂದು ಡೈಲಾಗ್ ಅದೆಯಲ್ಲ, ನೀ ಬರೋದು ಅಂತ ಕೊಲ್ಲಿ ಅಂತ ವಿಡಿಯೋ ಹಿಡೀಕ ಅಂದರು. ಇನ್ನೆಂತ ಹೇಳೋದು, ಗಣಸರೆಲ್ಲ ಹಂಗೆ ಹೇಳ್ದ್ಮೇಲೆ ಮಾತಾಡೋಕಂತೀಯಾ, ಹ್ಞೂ ಅನ್ನೋದಷ್ಟೇ. ಅಂತೂ ಇಂತೂ ನಾವು ಸೀದಾ ಮತ್ತೆ ಹೊರಟು. ಮಳೆನೂ ಬರೋಂಗಾಗಿತ್ತು, ಒಂದು ಸ್ವಲ್ಪ ಮೋಡಾಗಿತ್ತು. ಮತ್ತು ಮಳೆಗಿಳೆ ಬಂದರೆ ಕಷ್ಟ ಅಂತ ಹೇಳಿದೆ, ಬೇಗ ಹೋಗಿ ಮರ ಊಟ ಬಡಿಸ್ಬತ್ತೀನಿ ಮನೆ ಕಡೆ ಅಂದೆ. ಎಂತಕ್ಕೂ ನಾಳೆ ಸಿಕ್ಕಲ್ಲ ಮರ, ಯಾವುದಕ್ಕೆ ಕೆಲ್ಸಕ್ಕಾದರೂ ಜನನೇ ಸಿಕ್ಕಲ್ಲ. ಎಂತ ಮಾಡೋಣ, ಒಂದು 5-6 ಆಳು ಮನೆಗೆ ಕರ್ಕೊಬರ್ಬೇಕಾದ್ರೆ ನೋಡಿ ಸಾಕಾಗೋದು. ಹಾಗೆ ಮಾತಾಡ್ತಾ ನಾನು ನಮ್ಮನೆಯವರು ಇನ್ನು ಗದ್ದೆ ಇನ್ನೊಂದು 2 ಗಣ್ಣ ಅದಾವೆ, ಅದನ್ನು ನೆಟ್ಬಿಟ್ರೆ ಇವತ್ತಿಗೆ ಮುಗೀತದೆ ಅಂತ ಗದ್ದೆ ಹತ್ತ ಬಂದು. ಅಷ್ಟೊತ್ತಿಗೆ ಗದ್ದೆ ಎಲ್ಲ ನೋಡ್ತಾ ಇದ್ರು. ನಾನು ಆಮೇಲೆ ಕೂಗು ಹಾಕ್ತೆ, ಬನ್ನಿ ಪುಣ್ಯಾತ್ಮರ, ಆಮೇಲೆ ಎಲ್ಲರೂ ಮಳೆಗಿಳೆ ಬಂದರೆ ಕಷ್ಟ ಆಗ್ತದೆ, ಊಟ ಮಾಡೋಕ್ಕಾಗಲ್ಲ ಅಂತ. ಅವರೆಲ್ಲ ಬಂದಾದಮೇಲೆ ಎಲ್ಲರಿಗೂ ಊಟ ಬಡಿಸಿ ಎಲ್ಲ ಆದಮೇಲೆ ಅವರೆಲ್ಲ ಅಲ್ಲೆಲ್ಲ ಕೂರ್ತೀನಿ ಅಂದರು. ಹಂಗಾರೆ ಮರದಡಿನಾರು ಕೂತ್ಕೊಳ್ಳಿ, ಎಲ್ಲರೂ ಮಳೆಗಿಳೆ ಹೊನಿ ಹಾಕ್ರೆ ಕಷ್ಟ ಅಲ್ಲ ಅಂತ. ಇಲ್ಲ, ನಾವು ಇಲ್ಲೇ ಕೂತ್ಕೊಂತೀವಿ ಅಂತ ಹೇಳಿ ಇದು ಮಾಡಿದ್ರು. ನೋಡಿ, ನಮ್ದು ಇಷ್ಟೇ ಗದ್ದೆ ಇರೋದು ನೋಡಿ, ಎಲ್ಲ ನೆಟ್ಟಾಗೈತೆ, ಇನ್ನೊಂದು 2 ಗಣ್ಣ ಅದಾವೆ ಅಷ್ಟೇ. ಹಾಗೆ ಊಟ ಮಾಡ್ತಾಯಿದ್ರು ಅವರೆಲ್ಲ. ಊಟ ಚೆನ್ನಾಗದೆ. ಅದಕ್ಕೆ ನಾನು ಹೇಳಿದೆ, ಅಲ್ಲ ಇವತ್ತು ನಾನು ಒಂದು ಕೋಳಿ ಕುಯ್ಯೋಣ ಅಂತ ಇದ್ದೆ, ನೀವು ನೋಡಿದ್ರೆ ಕೋಳಿ ಬೇಡ ಅಂದ್ರಲ್ಲ ಅಂದೆ. ಇಲ್ಲ ಕೋಳಿ ಗಿಳಿ ಅಂತ ಬೇಡ ಮರ್ರ, ಇದೇ ಭಾರಿ ಚೆನ್ನಾಗದೆ, ದಿನ ಕೋಳಿ ಮೀನು ತಿಂದು ಸಾಕಾಗೈತೆ ಅಂತಿದ್ರು ನಟ್ಟಿಯರೆಲ್ಲ. ಇದ್ರಲ್ಲಿ ಹುಡಗಿಡಗೆಲ್ಲ ಮೀನ್ಗಿನೆಲ್ಲ ಭಾರಿ ಸಿಗ್ತವೆ. ಇಟ್ಟಿಲ್ಲ ರೆಡಿ ಹಿಂದ್ಗಡೆ ಎಲ್ಲ ಹೋದರೆ ಮೀನು, ತೊಳೆ ಮೀನು ಎಲ್ಲ ಸಿಗ್ತವೆ. ಎಂತಕ್ಕೋ ಅವತ್ತಿನ ದಿನ ವಾರ ಆಗಿರಲ್ಲ ಅಂದರೆ ಭಾನುವಾರ ಆಗಿದ್ರೆ ನಮ್ಮನೆ ಹುಡುಗರ್ನಾರು ಕಳಿಸ್ತಿದ್ದೆ, ಒಂದು ಪಾಲಿಕಾರು ಸಿಕ್ಕವೋನಿ. ಎಂತ ಬೇಕಾದ್ರೆ ಕೇಳಿ ಮರ, ನಾಚಿಕೆ ಪಟ್ಕೋಬೇಡಿ ಅಂದೆ. ಇಲ್ಲ ಅಕ್ಕ, ಸಾಕು, ಜಾಸ್ತಿ ಊಟ ಮಾಡಿದ್ರೆ ಬಗ್ಗೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ ಅಂದರು. ಅಲ್ಲ, ಅದು ಒಂದು ಲೆಕ್ಕಕ್ಕೆ ಹೌದು ಅನ್ನಿ. ಈ 1-2 ಗಣ್ಣ ಅದಾವೆ ನೆಡೋಕ್ಕಷ್ಟೇ, ಮತ್ತೆಲ್ಲ ಆದ್ರೆ ಮುಗೀತು. 4 ಆಳು ನಟ್ಟಿ, ನಮ್ಗೇನು ಹೆಚ್ಚಿಗೇನು ಬೇಡ, ಅಲ್ಲಿ ಬಿಡಬಾರ್ದು ಅಂತ ನೀಡೋದು. ಮತ್ತೆ ಅಂತಕ್ಕೆ ಈ ಜನ ಎಲ್ಲ ಕೊಟ್ಟು ದುಡ್ವಿಗೆಲ್ಲ ಕೊಟ್ಟು ಮಾಡೋಕ್ಕಾಗಲ್ಲ. ನಾವಾದ್ರೂ ಎಷ್ಟು ಅಂತ ಮಾಡೋಣ, ಎಲ್ಲ ಕಡೆ ತೋಟನೇ ಆಗಿತ್ತು ತಗೊಳ್ಳಿ. ಮತ್ತು ಗದ್ದೆ ಹೋದಳು ವಾಪಸ್ ಬರಬಾರ್ದು ಹಾಗೆ ಅಂತ ಹೇಳಿದೆ. ಮತ್ತೊಂದು ಸ್ವಲ್ಪ ನಾನು ನೆಟ್ಟೆ. ಅಷ್ಟೊತ್ತಿಗೆ ಅಕ್ಕರೆಲ್ಲ ಹೇಳೋದು, ನಾನು ಫೀಡೆ ಹಿಡಿತೀನಿ, ನೀವು ನೆಡಿ ಅಂತ. ಇಲ್ಲೆಲ್ಲ ನಂಗೆ ಹಾಗೆಲ್ಲ ಬೇಡ ಅಂತ ಹೇಳಿ ನಾನು ಹಾಗೆ ನೆಟ್ಟೆಲ್ಲ ಆದಮೇಲೆ ಅವ್ರು ಹೇಳೋದು, ನೀವು ನನ್ನ ಮಾತ್ರ ತೆಗಿಬೇಡಿ, ನನ್ನ ಮಾತ್ರ ವಿಡಿಯೋ ತೆಗಿಬೇಡಿ ಅಂತ. ಅಲ್ಲ, ಅವ್ರಿಗೆ ಹೇಳೋಕ್ಕೆ, ನಮಗಾದರೂ ಅಷ್ಟೇ ಅಲ್ಲ, ಯಾರೋ ಫೋಟೋ ತೆಗಿತಾರಂದ್ರೆ ಒಂಥರ ನಾಚಿಕೆ ಅಲ್ಲ. ಹಾಗೆಲ್ಲ ಆತಷ್ಟೇ ಸೀದಾ ಮತ್ತೆ ಇನ್ನೆಂತ ಮಾಡೋದು, ನಾನು ಮನೆ ಬಿಡಿ, ಮತ್ತೆ ಗಂಟೆ ಆಯ್ತು, ನಾನು ಊಟ ಮಾಡಬೇಕು, ಹುಡುಗರು ಬರೋ ಟೈಮ್ ಆಯ್ತು, ಜನರು ಬಂದರೆ ಕೊಟ್ಗಿಲ್ ಕೊಟ್ಬೇಕು ಅಂತ ಹೇಳಿ ಮನೆ ಕಡೆ ಹೊರಟು.
ನಮ್ಮನೆಯವ್ರ ದಾರಿಲಿ ಹೋತಾ ಅಲ್ಲ ಪುಣ್ಯಾತ್ಗೀತಿ ಈ ರೀತಿ ವಿಡಿಯೋ ಮಾಡ್ತೀಯಲ್ಲ ಮನ್ಷಾದ ನಿನ್ನ ವಿಡಿಯೋ ಅವನಾರು ನೋಡ್ತಾನ ಅಂತ ಕೇಳಿದ್ರು. ಎಂತ ಮಾಡೋದು, ಕೇಳಿದ್ ಹ್ಞೂ ಅನ್ಬೇಕು ಅಷ್ಟೇ. ಅಲ್ಲ ನೋಡ್ತಾರೆ ಕೆಲವೊಂದೆಲ್ಲ ಸುಮಾರು ನೋಡ್ಯಾರಲ್ಲ ಹಾಗೆಲ್ಲ ಯಾಕೆ ಆಗ್ತೆ ಅಲ್ಲ ನೋಡು ಕೆಲವು ಜನ ನೋಡ್ತಾರೆ. ಆ ನೋಡ್ದವರೆಲ್ಲ ಅಲ್ಲೊಂದು ಮೇಲ್ಗೊಂದು ಬಟನ್ ಅದಿಲ್ಲ ಅದನ್ನು ಒತ್ಕೊಂಡೆ ನೋಡಿದ್ರೆ ಏನು ತೊಂದರೆ ಅಂತ. ಹಾಗೆ ಇನ್ನೂ ಸರಿ ವಿಡಿಯೋದಲ್ಲಿ ಸಿಗ್ತೀನತಾ.